ಹಲಸೂರಿನ ಸೋಮೇಶ್ವರ ದೇವಸ್ಥಾನದಿಂದ 2 ಕ್ರಾಸ್ ಆಚೆಗೆ ರಾಮು ಮನೆ ಇತ್ತು. ಆ ಮನೆಯಲ್ಲಿದ್ದವರು ರಾಮು ಮತ್ತು ಅವನ ತಾಯಿ ಇಬ್ಬರೇ. ರಾಮು ಹುಟ್ಟಿದ 2 ತಿಂಗಳಲ್ಲಿ ಆತನ ತಂದೆ ತೀರಿಕೊಂಡಿದ್ದ. ಮನೆಯ ಪಾತ್ರೆ ತೊಳೆದು ಆ ವಿಧವೆ ಮಗನನ್ನು ಸಾಕುತ್ತಿದ್ದಳು. ಆಕೆಗೆ ಒಂದು ಕಣ್ಣಿರಲಿಲ್ಲ, ಹಾಗಾಗಿ ಒಂಥರ ವಿಕಾರವಾಗಿ ಕಾಣ್ತಾ ಇದ್ಲು. ಆಕೆ ಎಲ್ಲಿಗಾದ್ರೂ ಹೊರಟ್ರೆ ಸಾಕು, ಎದುರಿದ್ದ ಜನರೆಲ್ಲ ಅಯ್ಯೋ ಕುರುಡಿ ಬಂದು ಕುರುಡಿ ಅನ್ನುತ್ತಿದ್ದರು. ಆಕೆ ಇದೆಲ್ಲ ಕೇಳಿಸಿಯೂ ಕೇಳದಂತೆ ಇದ್ದು ಬಿಡುತ್ತಿದ್ಲು. ಕಾರಣ ಒಬ್ಬನೇ ಮಗನಲ್ಲವೇ, ಅವನನ್ನು ಚೆನ್ನಾಗಿ ಓದಿಸಬೇಕು, ಅವನು ಕೇಳಿದ್ದನ್ನೆಲ್ಲ ಕೊಡಿಸಬೇಕು. ದಿನ ಅವನನ್ನು ಶಾಲೆಗೆ ಕರೆದೊಯ್ದು ಟಾಟಾ ಸಿಯು ಬಾಬಾಯ್ ಅಂತ ಹೇಳಿ ಹಿಂತಿರುಗಬೇಕು. ಇದು ಆಕೆಯ ಬಯಕೆಯಾಗಿತ್ತು. 10 ಮಂದಿಯನ್ನ ಕಾಡಿ ಬೇಡಿ ಒಂದಷ್ಟು ದುಡ್ಡು ಹೊಂದಿಸಿ ಮಗನನ್ನ ಸ್ಕೂಲಿಗೆ ಸೇರಿಸೇ ಬಿಟ್ಟಳಾಕೆ. ತಂದೆ ಕುಡ್ದು ಈ ಸಮಾಜಕ್ಕೆ ಎಷ್ಟು ಕೆಟ್ಟ ಹೆಸರು ತಂದಿದ್ದಾರೆ ಅಂತ ಗೊತ್ತುಂಟಲ್ಲ. ದಯವಿಟ್ಟು ನೀನ್ ಹಾಗೆ ಮಾಡ್ಬಾರ್ದು. ನೀನ್ ನನ್ನ ಆಶಾಕರಣವಾಗಿರ್ಬೇಕು. ನೀನ್ ಹಾಗಿರಲ್ಲ ತಾನೆ? ಸರಿ ರಾಮು, ಶಾಲೆಗೆ ಹೋಗ್ಬಾ. ಆಯ್ತಮ್ಮ. ರಾಮು, ನಿನ್ ತಾಯಿ ಕುರುಡಿನ ಎಷ್ಟೊಂದು ವಿಕಾರವಾಗಿದ್ದಾಳೆ, ನೋಡೋಕೆ ಅಸಹ್ಯ. ಅವಳ ಮುಖ ನೋಡಿದ್ರೆ ಊಟ ಸಹ ಸೇರೋಲ್ಲ. ನೀನೇಗ ಅವಳ ಜೊತೆ ಇದೆಯಾ? ನಾನಾಗಿದ್ರೆ ಯಾವತ್ತೋ ಬಿಟ್ಟು ಹೋಗ್ತಿದ್ದೆ. ಚಿಚಿ ಕುರುಡಿ ಮಗ. ಬಿಟ್ಬಿಡಿ ನನ್ನ, ಯಾರು ಮಾತಾಡಬೇಡಿ ನನ್ನ ಜೊತೆ. ಹೋಗ, ನಿನ್ ಜೊತೆ ಯಾರು ಮಾತಾಡ್ತಾರೆ? ಕುರುಡಿ ಮಗನೇ, ಹೋಗ ಹೋಗ. ಕುರುಡಿ ಮಗ, ಭಿಕ್ಷುಕಿ ಮಗ, ಕುರುಪಿ ಮಗ, ಕುರುಪಿ ಮಗ, ಭಿಕ್ಷುಕಿ ಮಗ, ಭಿಕ್ಷುಕಿ ಮಗ. ಬಿಟ್ಬಿಡಿ ನನ್ನ, ಯಾರು ಮಾತಾಡಬೇಡಿ ನನ್ನ ಜೊತೆ. ಇದಕ್ಕೆಲ್ಲ ಕಾರಣ ಅವಳೇ, ನನ್ನ ಕುರುಡಿ ತಾಯಿ. ಬೇಕಲ್ಲ ಅಂತ ಪರಿಹಾರ ಕಂಡಿರ್ತೀನಿ. ಹಾ, ಅವಳಿಂದ ದೂರ ಇರ್ತೀನಿ. ಹೀಗೆ ಮಾಡ್ತೀನಿ. ಇದೇ ಸರಿಯಾದ ನಿರ್ಧಾರ. ಕುರುಡಿ ತಾಯಿ. ರಾಮು ತನ್ನ ವಯಸ್ಸಿಗೆ ಮೀರಿದ ಮಾತಾಡಿಬಿಟ್ಟ. ಈ ಮಧ್ಯೆ ಅವನು ಜವಾಹರ್ ನವೋದಯ ವಿದ್ಯಾಲಯದ ಪರೀಕ್ಷೆ ಬರೆದು ಪಾಸು ಆದ. ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಬಂದದ್ದೇ ರಾಮುನ ಅದೃಷ್ಟ ಕೊಲಾಯಿಸಿತು. ನೋಡ್ಲಿಕ್ಕೆ ಅಸಹ್ಯ ಆಗುತ್ತೆ. ಕುರುಡಿ, ನಿನ್ ಜೊತೆ ಇರೋ ಬದಲು ನಾನು ದೂರ ಇರೋದಕ್ಕೆ ನಾನು ದೂರವಾಗಿರ್ತೀನಿ. ಹಾಗೆ ಮಾಡ್ತೀನಿ. ಛೀ, ಈ ತರ ಇರೋ ಬದಲು ನನ್ನ ಫ್ರೆಂಡ್ಸ್ ಎಲ್ಲ ಅಸಹ್ಯ ಮಾಡ್ತಾರೆ. ಅದರ ಬದಲು ನೀನು ಸಾಯ್ತಲ್ಲ. ಛೀ, ಎಲ್ಲಾದ್ರೂ ಸಾಯಿ ಹೋಗು. ರಾಮು, ರಾಮು, ನಾನ್ ಸಾಯುದ? ಸಾವು ನನ್ಗೆ ಸಾವು? ಇದು ನನ್ ರಾಮು ಮಾತಾಡಿದ್ದ. ರಾಮು ತನ್ನ ವಯಸ್ಸಿಗೆ ಮೀರಿದ ಮಾತಾಡಿಬಿಟ್ಟ. ಈ ಮಧ್ಯೆ ಅವನು ಜವಾಹರ್ ನವೋದಯ ವಿದ್ಯಾಲಯದ ಪರೀಕ್ಷೆ ಬರೆದು ಪಾಸು ಆದ. ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಬಂದದ್ದೇ ರಾಮುನ ಅದೃಷ್ಟ ಕೊಲಾಯಿಸಿತು. ಆತ ಇನ್ನಿಲ್ಲದ ಶ್ರದ್ಧೆ ಅಂತ ಓದಿದ. ಕುರೂಪಿ ಅಮ್ಮನಿಂದ ದೂರವಿರಬೇಕೆಂದೇ ಓದಿದ. ಉದ್ದಕ್ಕೂ ರ್ಯಾಂಕ್ ಗಳಿಸಿ ಉತ್ತಮ ವಿದ್ಯಾರ್ಥಿಯಾಗಿಯೇ ಬಂದ. ಡಿಗ್ರಿ ಮುಗಿದದ್ದೇ ತಡ, ದೆಹಲಿಯಲ್ಲಿ ಭಾರಿ ಸಂಬಳದ ಹುದ್ದೆಯೂ ಅವನಿಗೆ ಸಿಕ್ಕಿಬಿಟ್ಟಿತು. 1-2 ವರ್ಷಗಳಲ್ಲಿ ರಾಮು ದೊಡ್ಡ ಹೆಸರು ಮಾಡಿದ. ಅವನ ರೂಪು, ವಿದ್ಯೆ, ಅಧಿಕಾರಕ್ಕೆ ಮನಸೋತ ಗಣ್ಯರೊಬ್ಬರು ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡಿದರು. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಎಂದು ಅವರೊಂದಿಗೆ ರಾಮು ಹೇಳಿಕೊಂಡಿದ್ದ. ಅವರಿಗೆ ಬೇಕಿದ್ದುದು ಅಳಿಯ, ಅವನ ಅಧಿಕಾರ. ಹುಡುಗನಿಗೆ ಹಿಂದೆ ಮುಂದೆ ಇಲ್ಲದಿರುವುದೇ ಒಳ್ಳೆಯದಾಯಿತು ಅಂದುಕೊಂಡ್ರು. ನಂತರದ 1-2 ವರ್ಷಗಳಿಗೆ ರಾಮ್ಗೆ ಮಕ್ಕಳಾದವು. ಈ ಮಧ್ಯೆ ಅವನಿಗೆ ಯಾವುದೋ ಪ್ರಶಸ್ತಿ ಕೂಡ ಸಿಕ್ಕಿ ಅದು ನಾಡಿನ ಎಲ್ಲ ಪತ್ರಿಕೆಗಳಲ್ಲಿ ಸುದ್ದಿಯಾಯಿತು. ಅಬ್ಬ, ಆ ಕುರುಡಿ ಅಮ್ಮನಿಂದ ಕಡೆಗೂ ತಪ್ಪಿಸಿಕೊಂಡೆ ಎಂದು ತನ್ನೊಳಗೆ ತಾನೇ ಹೇಳಿಕೊಳ್ಳುತ್ತಾ ಅದೊಂದು ಬೆಳಿಗ್ಗೆ ಮಕ್ಕಳೊಂದಿಗೆ ಆಟದಲ್ಲಿ ತೊಡಗಿದ್ದ ರಾಮು ಆಗಲೇ ಇದು ನನ್ನ ತಾಯಿ, ಆ ಕುರುಡಿ. ಇವಳು ಹೇಗೆ ಬಂದ್ಲು ಇಲ್ಲಿ? ಇಲ್ಲ, ಇವಳನ್ನ ನನ್ನ ಜೊತೆ ಇರ್ಲಿಕ್ಕೆ ನಾನು ಅವಕಾಶ ಕೊಡಲ್ಲ. ಹೇ ಕುರುಡಿ, ನೀನ್ ಹೇಗೆ ಬಂದೆ ಇಲ್ಲಿ? ಯಾರು ನಿನ್ನ ಒಳಗೆ ಕಳಿಸಿದ್ದು? ನೀನೇ ಹೊರಗೋಗ್ತೀಯಾ ಇಲ್ಲ ನಾನೇ ಕೊಟ್ಟಿರ್ತೀನಿ ಹೊರಗೋಗ? ಹೋಗ. ತಪ್ಪಾಯ್ತು ಗಣಪ, ವಿಳಾಸ ಗೊತ್ತಿದ್ದೆ ದಾರಿಗೆ ಬಂದ್ಬಿಟ್ಟೆ. ಇನ್ನು ನೀನ್ ಮಾಡಲ್ಲ ಗಣಪ. ಹೋಗ.
ಈ ಘಟನೆ ನಡೆದು 1.5 ತಿಂಗಳ ನಂತರ ಕಚೇರಿ ಕೆಲಸದ ನಿಮಿತ್ತ ರಾಮು ಬೆಂಗಳೂರಿಗೆ ಬರಬೇಕಾಗಿ ಬಂತು. ಕೆಲಸ ಮುಗಿಸಿದ. ಯಾಕೋ ಹಳೆಯ ಬದುಕು ನೆನಪಾಯಿತು. ಒಂದ್ಸಲ ತಾವಿದ್ದ ಹಳೆಯ ಮನೆಯ ಬಳಿಗೆ ಹೋಗಬೇಕು ಅನಿಸಿತು. ಒಂಟಿಗಣ್ಣಿನ ಅಮ್ಮ ಇದ್ದಾಳ? ಇದ್ರೆ ಹೇಗಿದ್ದಾಳೆ? ನನ್ನನ್ನು ನೋಡಿ ಏನಂತಾಳೆ ಎಂದುಕೊಳ್ಳುತ್ತಾ ಅದೇ ಅಲಸೂರಿನ ಸೋಮೇಶ್ವರ ದೇಗುಲದ ಮನೆಯ ಬಳಿಗೆ ಬಂದೇ ಬಿಟ್ಟ. ಅಮ್ಮನಿದ್ದ ಮನೆ ಹಾಗೇ ಇತ್ತು, ಆದರೆ ಒಳಗೆ ಆಕೆ ಇರಲಿಲ್ಲ. ಹೌದು, ಏನಾಗಬೇಕಿತ್ತು? ನಿನ್ನ ಅಮ್ಮ 2 ವಾರದ ಹಿಂದೆ ತೀರಿ ಹೋದ್ರು. ಹೋಗುವಾಗ ನನ್ನ ಮಗ ಬಂದೆ ಇಲ್ಲಿ ಪತ್ರವನ್ನು ಕೊಟ್ಟು ಹೋಗು ಅಂತ ಹೇಳಿದ್ರು. ಜಾಗ್ರತೆ ಕಂದ, ಕಡೆಗೂ ನಿನ್ನನ್ನು ನೋಡದೆ ಸುತ್ತು ಹೋಗ್ತಾ ಇದ್ದೀನಿ. ಕ್ಷಮಿಸಿಬಿಡು ಚಿನ್ನ. ನಿಂಗೆ ಗೊತ್ತಿದೆಯಲ್ಲ, ನೀನಿಲ್ಲದೆ ನನಗೆ ಇನ್ನೊಂದು ಜಗತ್ತೇ ಇಲ್ಲ. ನನ್ನ ನೆರಳು, ನನ್ನ ಉಸಿರು, ನನ್ನದೆಯ ಹಾಡು ಎಲ್ಲವೂ ನೀನೇ ಆಗಿದ್ದೆ. ಹಾಗಿದ್ರೂ ನಿನ್ನ ಕುರುಡುತನದ ನೆಪ ಹೇಳಿ ನೀನು ಬೇರೆಯಾಗಿ ಬಿಟ್ಟೆ. ದೆಹಲಿಗೆ ಹೋದೆ, ಅಷ್ಟೆತ್ತರ ಬೆಳೆದೆ, ಪ್ರಶಸ್ತಿ ತಗೊಂಡೆ, ಮದುವೆಯಾದೆ. ಇಲ್ಲಿ ನಾನು ದಿನ ದಿನವೂ ನಿನ್ನ ನೆನಪಿನಲ್ಲೇ ಬದುಕಿದೆ ಕಣೋ. ಕಡೆಗೂ ಒಮ್ಮೆ ನಿನ್ನ ಬದುಕು, ನಿನ್ನ ವೈಭವ, ನಿನ್ನ ಸಂಸಾರವನ್ನು ಕಣ್ತುಂಬಿ ನೋಡೋಣ ಅನ್ನಿಸಿ ಒಕ್ಕಣ್ಣಿನ ನಾನು ಸೀದಾ ದೆಹಲಿಗೆ ಬಂದು ಬಿಟ್ಟೆ. ಕನ್ನಡವಲ್ಲದ ಬೇರೆ ಭಾಷೆ ತಿಳಿಯದ ನಾನು, ಬೆಂಗಳೂರಿನ ಬಸ್ ಸ್ಟ್ಯಾಂಡ್ ಬಿಟ್ಟರೆ ಬೇರೊಂದು ಊರನ್ನು ಕಂಡಿರದ ನಾನು ದೆಹಲಿಗೆ ಬಂದದ್ದು. ಅಲ್ಲಿ ವಾರಗಟ್ಟಲೆ ಅಬ್ಬೇಪಾರಿಯಾಗಿ ಅಲೆದದ್ದು. ಅದು ಹೇಗೋ ನಿನ್ನ ಮನೆ ಹುಡುಕಿ ಒಂದು ದೊಡ್ಡ ಸಾಹಸ. ಆದರೆ ಒಂದು ಸತ್ಯ ಹೇಳಲ್ಲ ಕಂದ, 1ನೇ ಕ್ಲಾಸ್ನಲ್ಲಿದ್ದಾಗ ನಿನಗೊಂದು ಆಕ್ಸಿಡೆಂಟ್ ಆಗಿತ್ತು. ಅಪಘಾತದ ತೀವ್ರತೆಗೆ ನಿನ್ನ ಒಂದು ಕಣ್ಣೇ ಹೋಗಿತ್ತು. ನೋಡಮ್ಮ, ಒಂದು ಕಣ್ಣು ಹೋಗಿಬಿಟ್ಟಿದೆ. ಹಾಗಾಗಿ ಮುಂದೆ ಸಾಯೋ ತನಕ ನಿನ್ನ ಮಗ ಒಕ್ಕಣ್ಣಿನವಾಗಿರ್ತಾನೆ ಅಂದಿದ್ರು ಡಾಕ್ಟ್ರು. ನನ್ನ ಮಗನಿಗೆ ಒಕ್ಕಣ್ಣೆ ಬೇಡ ಅಂದಿತ್ತು ಮನಸ್ಸು. ಅಷ್ಟೇ, ಡಾಕ್ಟರ್ಗೆ ಕೈ ಮುಗಿದೆ, ಕಾಲು ಹಿಡಿದೆ, ಗೋಳಾಡಿದೆ, ಬೇಡಿಕೊಂಡೆ. 10 ಮನೆಯಲ್ಲಿ ಸಾಲ ತಂದು ಈ ದುಡ್ಡು ತಗೊಳ್ಳಿ ಡಾಕ್ಟ್ರೆ, ನನ್ನ ಒಂದು ಕಣ್ಣನ್ನೇ ತೆಗೆದು ನನ್ನ ಮಗುಗೆ ಜೋಡಿಸಿ, ನಾನು ಇವತ್ತೋ ನಾಳೆ ಸಾಯುವ ಹೆಂಗಸು, ನನಗೆ ಒಂದು ಕಣ್ಣಿದ್ರೆ ಸಾಕು ಅಂದೆ. ಡಾಕ್ಟರ್ ಹಾಗೆ ಮಾಡಿದ್ರು. ಸಾಯುವವರೆಗೂ ಈ ವಿಷಯ ನಿನ್ನ ಹತ್ರ ಹೇಳಬಾರ್ದು ಅಂತ ನನಗೆ ಆಸೆ ಇತ್ತು. ಹಾಗೆ ಬದುಕಿದೆ. ಈಗ ಸತ್ತ ನಂತರ ಕೇಳ್ತಾ ಇದ್ದೀನಿ ಕಂದ, ಒಂದೇ ಒಂದ್ಸಲ ನನ್ನನ್ನು ಅಮ್ಮ ಅಂತ ಕರಿಯಪ್ಪ. ಹಾಗಂತ ಕರ್ಸ್ಕೊಳ್ಬೇಕು ಅನ್ನೋದು ನನ್ನ ಹಿರಿಯಾಸೆ ಮಗನೇ. ನೀನು ಯಾವತ್ತೂ ಅಳಬಾರ್ದು, ಕಣ್ಣೀರು ಹಾಕಬಾರ್ದು. ನಿನ್ನ ಕಣ್ಣೊಳಗೆ ನಾನಿರುವಾಗ ಚಿಂತೆ ಏಕೆ ಮಗನೇ? ನೋಡಿದ್ರ, ಇವಳು ಆಧುನಿಕ ಅಮ್ಮ. ಕೇವಲ ಒಂದು ಕಣ್ಣಿನ ನೆನಪವಿಟ್ಟು ದೂರವಾದ ಮಗ. ತಾಯಿ ಈ ಭೂಮಿಯಷ್ಟೇ ಸಮಾನ.